ಒಂದೊಂದು ಕ್ಷಣವೂ ಒಂದೊಂದು ಯುಗ, ಒಂದೊಂದು ರಾತ್ರಿಯೂ ಒಂದೊಂದು ಭೀತಿ. ಇದು ಸದ್ಯ ಪರಪ್ಪನ ಅಗ್ರಹಾರದ ಜೈಲು ಹಕ್ಕಿಯಾಗಿರೋ ದರ್ಶನ್ ಪಾಡು. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಜಾಲಿ ಜಾಲಿ ಎಂದಿದ್ದ ದರ್ಶನ್ಗೆ ಈ ಬಾರಿ ಅದೇ ಕಂಟಕವಾಗಿ ಪರಿಣಮಿಸಿದೆ. ಈ ಮಧ್ಯೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ದರ್ಶನ್ ಫ್ಯಾನ್ಸ್ ಹೊಸ ಅವತಾರವೆತ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಪಂಜರದ ಪಕ್ಷಿಯಾಗಿರೋ ದರ್ಶನ್ಗೆ ಮತ್ತೆ ಶನಿ ಹೆಗಲೇರೋ ಸೂಚನೆ ಸಿಕ್ಕಿದೆ. ಈ ಹಿಂದೆ ಜೈಲು ಬೇಲು ಅನ್ನೋ ಚಕ್ರವ್ಯೂಹ ಭೇದಿಸಿ ಜಾಲಿ ಮೂಡ್ನಲ್ಲಿದ್ದ ದರ್ಶನ್ಗೆ ಮತ್ತೆ ಜೈಲಿನ ದರ್ಶನವಾಗಿದೆ. ಈ ಬೆನ್ನಲ್ಲೇ ದರ್ಶನ್ಗೆ ಬಳ್ಳಾರಿ ಭೂತ ಹೆಗಲೇರೋ ಸಾಧ್ಯತೆ ಇದೆ. ಬೆಂಗಳೂರು ಟು ಬಳ್ಳಾರಿ ಜೈಲುವಾಸ ದರ್ಶನ್ ತಲೆಗೆ ಸುತ್ತಿಕೊಳ್ಳೋ ಸಾಧ್ಯತೆ ಇದೆ. ಕಾಟೀರನಿಗೆ ರಾಜಾತಿಥ್ಯ, ರೌಡಿ ಶೀಟರ್ ಸಂಪರ್ಕದ ಕಂಟಕ. ದರ್ಶನ್ನ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡೋಕೆ ಮನವಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಒಂದೊಂದು ನಿಮಿಷವೂ ಒಂದೊಂದು ವರುಷವಾಗಿ ಕಾಡ್ತಿದೆ. ಈ ಮಧ್ಯೆ ದರ್ಶನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲು ಪೊಲೀಸರು ಎಸ್ಪಿಪಿ ಪ್ರಸನ್ನ ಕುಮಾರ್ ಮೂಲಕ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕಳೆದ ಬಾರಿ ಜೈಲು ಸೇರಿದ್ದಾಗ ದರ್ಶನ್ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಸಂಪರ್ಕ ಮಾಡಿದ್ದೆ ಈ ಬಾರಿ ದರ್ಶನ್ಗೆ ಮುಳುವಾಗಿದೆ. ಈ ಬಾರಿಯೂ ಮತ್ತೆ ರೌಡಿ ಶೀಟರ್ಗಳ ಜೊತೆ ದರ್ಶನ್ ಸಂಪರ್ಕ ಬೆಳೆಸೋ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲು ಅರ್ಜಿ ಸಲ್ಲಿಸಲಾಗಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಡಿ ಫ್ಯಾನ್ಸ್ ಅಬ್ಬರ. ಬೈಕ್ ಮೇಲೆ ಸ್ಟಿಕ್ಕರ್, ದರ್ಶನ್ ಹೇಟರ್ಸ್ಗಳಿಗೆ ಟಕ್ಕರ್. ದರ್ಶನ್ ನಟನೆಯ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಎಂಬ ಹಾಡನ್ನ ಆಗಸ್ಟ್ 15ರಂದು ಬಿಡುಗಡೆ ಮಾಡೋಕೆ ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿತ್ತು. ಆದರೆ ಗ್ರಹಚಾರ ಕೆಟ್ಟು ಆಗಸ್ಟ್ 14ಕ್ಕೆ ದರ್ಶನ್ ಜೈಲು ಸೇರಿದ್ರು. ಹೀಗಾಗಿ ಹಾಡಿನ ಬಿಡುಗಡೆಗೆ ಬ್ರೇಕ್ ಬಿದ್ದಿತ್ತು. ಈ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ಹೊಸ ಅವತಾರವೆತ್ತಿದ್ದಾರೆ. ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಬರಹದ ಟೀ ಶರ್ಟ್ ಪ್ರಿಂಟ್ ಮಾಡಿಕೊಂಡು ಹೇಟರ್ಸ್ಗಳಿಗೆ ಟಕ್ಕರ್ ನೀಡೋಕೆ ರೆಡಿಯಾಗಿದ್ದಾರೆ. ಅಲ್ಲದೆ ಬೈಕ್ ಮೇಲೂ ಇದೇ ಸ್ಟಿಕ್ಕರ್ನ ಅಂಟಿಸಿಕೊಂಡು ರೌಂಡ್ಸ್ ಹಾಕ್ತಿದ್ದಾರೆ. ಒಟ್ನಲ್ಲಿ ದರ್ಶನ್ ಫ್ಯಾನ್ಸ್ ಇನ್ನೂ ಅದ್ಯಾವ್ಯಾವ ಅವತಾರವೆತ್ತಿ ಹೇಟರ್ಸ್ಗಳಿಗೆ ಟಕ್ಕರ್ ಕೊಡ್ತಾರೋ ಕಾದು ನೋಡಬೇಕು. ಈ ಮಧ್ಯೆ ಪರಪ್ಪನ ಅಗ್ರಹಾರದಲ್ಲೇ ವಿಲ ಅಂತಿರೋ ದರ್ಶನ್ಗೆ ಕೋರ್ಟ್ ಬಳ್ಳಾರಿ ದಾರಿ ತೋರಿಸಿದ್ರೆ ಅದು ನುಂಗಲಾರದ ತುತ್ತಾಗಿರೋದಂತೂ ಸತ್ಯ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.